ಅಂದರೆ ಅವರಿಗೆ ಮದುವೆ ಆಗಿದೆಯಾ ಅಂತ ಆಶ್ಚರ್ಯದಲ್ಲಿ ಕೇಳುವನು. ಮದುವೆ ಆಗದೆ ಮಗು ಆಗುತ್ತಾ? ನನಗೆ ಅಷ್ಟೊಂದು ಅವರ ಜೀವನದ ಬಗ್ಗೆ ಗೊತ್ತಿಲ್ಲ. ಅವರಿಲ್ಲಿಗೆ ಬಂದಾಗ ಪ್ರೆಗ್ನೆಂಟ್ ಆಗಿದ್ರು. ಗಂಡ ಜೊತೆಯಲ್ಲಿಲ್ಲ ಅನಿಸುತ್ತೆ. ಮಾಮ್ ಹೇಳ್ತಾ ಇದ್ದಿದ್ದು ಕೇಳಿದೆ. ಒಮ್ಮೆ ಆ ಹುಡುಗಿ ಜೀವನದಲ್ಲಿ ತುಂಬ ಅನುಭವಿಸಿದೆ ಅಂತ. ಒಂದು ಗಂಡ ಸತ್ತಿರಬೇಕು, ಇಲ್ಲ ಡೈವರ್ಸ್ ಆಗಿರಬೇಕು. ತುಂಬ ಒಳ್ಳೆಯ ಹೆಣ್ಣು ಆಕೆ. ಅವರಿಗೆ ಒಳ್ಳೆಯದಾಗುತ್ತೆ ಅಂದರೆ ನನ್ನ ಕಡೆಯಿಂದ ಫುಲ್ ಸಪೋರ್ಟ್ ಇರುತ್ತೆ. ಆದರೆ ನೀನು ನಿಜವಾಗ್ಲೂ ಅವರನ್ನು ಮನಸ್ಫೂರ್ತಿಯಾಗಿ ಪ್ರೀತಿಸ್ತಾ ಇದೆಯಾ ಅನ್ನೋದನ್ನು ನೀನು ಮೊದಲು ತಿಳ್ಕೊ ಅಂತ ಜೀವನ್ ಗಂಭೀರವಾಗಿ ಹೇಳಿದ. ಜೀವನ್ ಇದುವರೆಗೂ ನನಗೆ ಯಾವುದೇ ಹುಡುಗಿ ಮೇಲೆ ಲವ್ ಇರಲಿ, ಅಟ್ಲೀಸ್ಟ್ ಕ್ರಷ್ ಅಂತ ಕೂಡ ಆಗಿರಲಿಲ್ಲ. ಅದಕ್ಕೆ 30 ವರ್ಷ ಆದರೂ ಕೂಡ ನನಗೆ ಮದುವೆ ಆಗಿರಲಿಲ್ಲ. ಮನೆಯಲ್ಲಿ ಎಷ್ಟೋ ಫೋರ್ಸ್ ಮಾಡಿದರೂ ಯಾವುದೇ ಹೆಣ್ಣನ್ನು ಕೂಡ ನನ್ನ ಸಂಗಾತಿ ಆಗಬೇಕು ಅಂತ ನಾನು ಇಷ್ಟಪಟ್ಟಿರಲಿಲ್ಲ. ಆದರೆ ಮೊದಲ ಬಾರಿಗೆ ಸ್ವರ ಅವರನ್ನು ನೋಡಿದಾಗಲೇ ಏನೋ ಒಂದು ರೀತಿ ಗೌರವ ಮತ್ತು ಅಟ್ರ್ಯಾಕ್ಷನ್ ಆಯಿತು. ನಂತರ ಅದು ಪ್ರೀತಿಯಾಗಿ ಬದಲಾಗಿದೆ. ಅವರ ಬಗ್ಗೆ ತಿಳಿದುಕೊಂಡು ಅವರನ್ನು ಮತ್ತೆ ಅವರ ಮಗುವನ್ನು ಸ್ವೀಕರಿಸಲು ನಾನು ಸಿದ್ಧ ಇದ್ದೇನೆ ಅಂತ ರಾಹುಲ್ ಹೇಳುವನು. ಇಷ್ಟೊಂದು ಸೀರಿಯಸ್ ಆಗಿದೆಯಾ? ಮೊದಲು ನಿನ್ನ ಮನೆಯವರ ಜೊತೆ ಮಾತಾಡು, ಅನಂತರ ಬೇಕಾದರೆ ನಮ್ಮ ಮನೆಯವರ ಜೊತೆ ಮಾತಾಡಿ ಸ್ವರ ಅವರನ್ನು ಒಪ್ಪಿಸಿದರೆ ಆಯಿತು. ಆಕೆಗೆ ಒಳ್ಳೆಯ ಜೀವನ ಸಿಗಬೇಕು ಅನ್ನೋದು ನಮ್ಮ ಮನೆಯವರೆಲ್ಲ ಆಸೆ. ನಿನ್ನಂಥ ಒಳ್ಳೆಯ ಹುಡುಗ ಅವರಿಗೆ ಸಿಕ್ಕಿದ್ರೆ ನನಗೂ ಖುಷಿನೇ ಅಂತ ಹೇಳುವನು. ಸರಿ, ನಾಳೆನೇ ನಾನು ಅಮ್ಮ ಮತ್ತು ಅಪ್ಪನ ಜೊತೆ ಮಾತಾಡ್ತೀನಿ ಅಂತ ರಾಹುಲ್ ಖುಷಿಯಲ್ಲೇ ಹೇಳುವನು. ಜೀವನ್ಗೂ ಸಹ ಸ್ವರ ಎಂದರೇನೋ ತಂಗಿ ಹಾಗೆ, ಅವಳ ಮೇಲೆ ಮಮಕಾರ. ಆ ಹುಡುಗಿಗೆ ಒಳ್ಳೆಯ ಜೀವನ ಸಿಗಲಿ ಎಂದು ಆತನು ಸಹ ಬಯಸ್ತಾನೆ. ಹಾಗಾಗಿ ಅವನ ಗೆಳೆಯ ಅವಳನ್ನು ಇಷ್ಟಪಡುತ್ತಿರುವುದನ್ನು ತಿಳಿದು ಸ್ವರ ಬಗ್ಗೆ ತನಗೆ ಗೊತ್ತಿರುವುದನ್ನು ಹೇಳಿ ಗೆಳೆಯನ ಹುರಿದುಂಬಿಸಿದ. ಸರಿ ಗುರುಗಳೇ, ನಾಳೆ ನಾವು 7 ಗಂಟೆ ಅಷ್ಟೊತ್ತಿಗೆಲ್ಲ ಅಲ್ಲಿರುತ್ತೇವೆ. ನೀವೇ ಎಲ್ಲವನ್ನು ನೋಡಿಕೊಳ್ಬೇಕು. ನಿಮಗೂ ಗೊತ್ತು, ನನಗೆ ಅಂತ ನನ್ನ ಮಗ ಒಬ್ಬ ಮಾತ್ರ ಇರೋದು. ನಾನು ಬಂದು ಅಲ್ಲಿ ಎಲ್ಲ ನೋಡಿಕೊಳ್ಳುವ ಸ್ಥಿತಿಯಲ್ಲಿಲ್ಲ. ಇನ್ನು ಅಗಸ್ತ್ಯ ಇದರಲ್ಲೆಲ್ಲ ಅಷ್ಟೊಂದು ಆಸಕ್ತಿ ವಹಿಸೋಲ್ಲ. ನನ್ನ ಮೇಲಿರುವ ಗೌರವಕ್ಕೆ ಅವನು ದೇವಸ್ಥಾನಕ್ಕೆ ಬರುವುದು ನಿಮಗೆಲ್ಲ ಗೊತ್ತಿದೆ ಎಂದು ನೀಲಾಂಬರಿ ಅವರು ಹೇಳುವರು. ನಿಮ್ಮ ಮಗ ನಿಮ್ಮ ಮೇಲಿರುವ ಗೌರವಕ್ಕೆ ಮಾತೆಯ ಮೇಲೆ ಆಸಕ್ತಿ ಇಲ್ಲದಿದ್ದರೂ ಇಲ್ಲೆಲ್ಲ ತಯಾರಿಯನ್ನು ಮಾಡಿಸಿದ್ದಾರೆ. ಸಂಜೆನೇ ನಿಮ್ಮ ಮಗನ ಕಡೆಯ ಹುಡುಗರು ಬಂದು ಇಲ್ಲೆಲ್ಲ ತಯಾರಿ ಮಾಡಿಕೊಂಡಿದ್ದಾರೆ. ಹಾಗೆ ನಾಳೆಗೆ ದೇವಸ್ಥಾನದ ಸುತ್ತ ಟೈಟ್ ಸೆಕ್ಯೂರಿಟಿ ಕೂಡ ಇರಿಸಿದ್ದಾರೆ. ಬೆಳಿಗ್ಗೆ ಬೇಗನೆ ನೀವು ಅಮ್ಮ ಮಗ ಹೊರಟು ಬನ್ನಿ ಸಾಕು ಎಂದು ಗುರುಗಳು ಮುಗುಳ್ನಗೆ ನಗುತ್ತಾ ಹೇಳಿದವರು ಕಾಲ್ ಕಟ್ ಮಾಡಿದರು. ಎಲ್ಲ ಒಳ್ಳೆಯದಾದರೆ ಸಾಕು ಅಂತ ಅಂದುಕೊಂಡ ನೀಲಾಂಬರಿಯವರು ತಮ್ಮನ್ನು ನೋಡಿಕೊಳ್ಳುವ ನರ್ಸ್ ಪೂಜಾಳನ್ನು ಕರೆದರು. ಪೂಜಾ, ಮಧ್ಯಾಹ್ನ ನಮ್ಮ ಸೀರೆ ಅಂಗಡಿಯನ್ನು ನೋಡಿಕೊಳ್ಳುವ ಮ್ಯಾನೇಜರ್ ಬಂದು ಸೀರೆ ಕೊಟ್ಟು ಹೋದ್ರು ಅಲ್ವಾ, ಆ ಸೀರೆಗಳನ್ನು ತೆಗೆದುಕೊಂಡು ಬಾ ಎಂದು ಹೇಳಿದರು. ಅಲ್ಲಿಯೇ ಕಬೋರ್ಡ್ನಲ್ಲಿ ತಂದಿಟ್ಟಿದ್ದ ಸೀರೆಗಳನ್ನು ಪೂಜಾ ನೀಲಾಂಬರಿ ಹೆಗ್ಡೆ ಅವರ ಮುಂದೆ ಹಿಡಿದಳು. ಅವರ ಮುಂದೆ 12 ಸೀರೆಗಳು ಇದ್ದವು. ಅದರಲ್ಲಿ ದೇವಿಗೆ 9 ದಿನಗಳ ಕಾಲ ಒಂದೊಂದೇ ಸೀರೆ ಹೊಡಿಸಲು 9 ಸೀರೆಗಳನ್ನು ಆಯ್ಕೆ ಮಾಡಿದರು. ತಾಯಿ 9 ದಿನಗಳ ಕಾಲ ನಿನ್ನನ್ನು ವಿಜೃಂಭಣೆಯಿಂದ ಆರಾಧಿಸುವೆ. ನನ್ನ ಮಗನಿಗಿರುವ ಕಂಟಕವು ತೊಲಗುವಂತೆ ಮಾಡು. ಹಾಗೆ ಸಕಲ ವೈಭೋಗವಿದ್ದರೂ ಕೂಡ ಬರಡು ಭೂಮಿಯಂತಿರುವ ನನ್ನ ಮನೆ ನಂದ ಗೋಕುಲದಂತೆ ಆಗುವಂತೆ ಮಾಡು. ನನ್ನ ಮಗ ಅವನ ಜೀವನದಲ್ಲಿ ಹೆಣ್ಣನ್ನು ಪ್ರವೇಶ ಮಾಡಿಕೊಳ್ಳುವಂತೆ ಅವನ ಮನಸ್ಸನ್ನು ಬದಲಾಯಿಸು ಎಂದು ಕಣ್ಮುಚ್ಚಿ ಬೇಡಿಕೊಂಡವರು ಆ 9 ಸೀರೆಗಳನ್ನು ಒಂದೆಡೆ ಎತ್ತಿಡುವಂತೆ ಹೇಳಿದವರು ಉಳಿದ 3 ಸೀರೆಗಳನ್ನು ನೋಡಿದರು. NH ಬ್ರ್ಯಾಂಡ್ನ ಸೀರೆಗಳು ಉದ್ದೇಶದಲ್ಲೆಡೆ ಹಬ್ಬಿದೆ. ಕಾಂಜೀವರಂ, ಮೈಸೂರು ಸಿಲ್ಕ್, ಬನಾರಸ್ ಈ ಸೀರೆಗಳು ಪ್ರಚಲಿತದಲ್ಲಿದ್ದ ಸಮಯದಲ್ಲಿ ಹೊಸದಾಗಿ ಮಾರ್ಕೆಟಿಂಗ್ಗೆ ಕಾಲಿಟ್ಟಿದೆ NH ಬ್ರ್ಯಾಂಡ್. ಕಾಲಿಟ್ಟ 1-2 ವರ್ಷಗಳಲ್ಲಿ ದೊಡ್ಡದಾಗಿ ಬೆಳೆದು ಇಂದು ಅತಿ ದೊಡ್ಡ ಬ್ರ್ಯಾಂಡ್ ಆಗಿ ನಿಂತಿದೆ. ಹೆಚ್ಚಾಗಿ ಮದುವೆ ಸಮಾರಂಭಗಳಿಗೆ NH ಬ್ರ್ಯಾಂಡ್ನ ಸೀರೆಗಳು ಸೇಲ್ ಆಗೋದು. ದೇವರಿಗೆ 9 ಸೀರೆಗಳು ಆಯ್ಕೆಯಾದ ನಂತರ ಇನ್ನು ಉಳಿದ 3 ಸೀರೆಗಳು ಎಲ್ಲವೂ ಮದುವೆಯಲ್ಲಿ ಉಡುವಂಥ ಸೀರೆಗಳೇ ಆಗಿದ್ದವು. ಬಿಳಿ ಬಣ್ಣದ ಕೆಂಪಂಚಿನ ರೇಷ್ಮೆ ಸೀರೆ, ಒಂದಾದರೆ ಮತ್ತೊಂದು ಹಸಿರು ಹಾಗೂ ಬಂಗಾರದ ಬಣ್ಣದ ಕಾಂಬಿನೇಷನ್ ಇದ್ದ ದೊಡ್ಡ ಬಾರ್ಡರ್ ರೇಷ್ಮೆ ಸೀರೆ, ಮತ್ತೊಂದು ನೀಲಿ ಹಾಗೂ ಗಾಢ ನೀಲಿ ಬಣ್ಣವನ್ನು ಹೊಂದಿದ ತುಸು ಗ್ರ್ಯಾಂಡ್ ಎನಿಸುವ ಸೀರೆ. ಆ 3 ಸೀರೆಗಳನ್ನು ತಾವೇ ಮುಟ್ಟಿ ನೋಡಿದ ನೀಲಾಂಬರಿ ಹೆಗ್ಡೆ ಅವರಿಗೆ ಮಗ ಏನಾದರೂ ಮದುವೆಗೆ ಒಪ್ಪಿಗೆ ನೀಡಿದರೆ ಈ ಸೀರೆಯಲ್ಲಿ ತಮ್ಮ ಸೊಸೆಯನ್ನು ನೋಡುವ ಬಯಕೆ ಆಯಿತು. ಕಲ್ಪನೆಯಲ್ಲೇ ಮುಖ ಕಾಣದ ಸೊಸೆಯ ರೂಪವನ್ನು ಕಲ್ಪಿಸಿಕೊಂಡರು. ಆ ಅದೃಷ್ಟವಂತೆ ಯಾರು? ನನಗಂತೂ ನಂಬಿಕೆ ಇದೆ.
ರಾಜಕುಮಾರನಂತಿರುವ ನನ್ನ ಮಗನಿಗೆ ಒಳ್ಳೆ ರಾಜಕುಮಾರಿನೇ ಸಿಗುವುದು ಅಂತ. ಒಂದ್ಸಲ ನನ್ನ ಮಗ ಮದುವೆಗೆ ಒಪ್ಪಿಗೆ ನೀಡಿದರೆ ಸಾಕು, ಅವನ ಮಡದಿಯಾಗಿ ಬರುವ ಹುಡುಗಿಯನ್ನು ಮಹಾರಾಣಿಯಂತೆ ಮೆರೆಸ್ತೇನೆ. ಅವಳೇನು ಕೆಲಸ ಮಾಡುವುದು ಬೇಡ, ಅವಳಿಗೆ ಅಲಂಕಾರ ಮಾಡಿಸಿ ಒಂದೆಡೆ ಕೂರಿಸಿ ಬಿಡುತ್ತೇನೆ. ಅವಳನ್ನು ನೋಡಿಕೊಂಡೆ ಎಂದು ತಮ್ಮಲ್ಲೇ ನಗುವರು. ಏನಾಯಿತು ಮೇಡಮ್, ತುಂಬ ಖುಷಿಯಲ್ಲಿದ್ದೀರಾ ಅಂತ ಪೂಜಾ ಆಶ್ಚರ್ಯದಲ್ಲಿ ಹೇಳಿದಳು. ಯಾವಾಗಲೂ ಗಂಭೀರವಾಗಿರುವ ನೀಲಾಂಬರಿಯವರು ನಗು ಕಾಣುವುದೇ ಅಪರೂಪ. ತುಂಬ ವರ್ಷದಿಂದ ಅವರನ್ನು ನೋಡಿಕೊಳ್ಳುತ್ತಿರುವ ಪೂಜಾಗೆ ಚಿಕ್ಕ ಮಕ್ಕಳಾಗಿ ನಕ್ಕ ನೀಲಾಂಬರಿಯವರ ನೋಡಿ ಬಹಳವೇ ಆಶ್ಚರ್ಯವಾಗಿತ್ತು. ಹೀಗೇನೋ ಕಲ್ಪಿಸಿಕೊಂಡೆ, ಇನ್ನು ಸ್ವಲ್ಪ ಹೊತ್ತಿಗೆ ನಮ್ಮ ಜ್ಯುವೆಲರ್ ಶಾಪ್ ಇಂದ ದೇವಿಗೆ ಒಡವೆ ಮಾಡಿಸಿಕೊಂಡು ಮ್ಯಾನೇಜರ್ ಬರ್ತಾನೆ, ಅದನ್ನು ಕೂಡ ದೇವರ ಕೋಣೆಯಲ್ಲಿ ಇಟ್ಟುಬಿಡು ಅಂತ ಹೇಳುವರು. ಸರಿ ಮೇಡಮ್, ಬಂದರು ಅನಿಸುತ್ತೆ ಅಂತ ಹೇಳಿದ ಪೂಜಾ ಹೊರ ಹೋಗಿದ್ದಳು. ಸಂಜೆ 7 ಗಂಟೆಯಾಗುತ್ತಿದ್ದಾಗೆ ತನ್ನ ವಾಚ್ ನೋಡಿಕೊಂಡ ಅಗಸ್ತ್ಯ ಲ್ಯಾಪ್ಟಾಪ್ ಮುಚ್ಚಿಟ್ಟು ತನ್ನ ಚೇರ್ ಮೇಲಿಂದ ಎದ್ದು ನಿಂತ. ಅಗಸ್ತ್ಯನ ಕ್ಯಾಬಿನ್ ಒಳಗಿದ್ದ ಮತ್ತೊಂದು ಗಾಜಿನ ಕ್ಯಾಬಿನ್ ಒಳಗೆ ಕೆಲಸ ಮಾಡುವ ವಾಸಕ್ಕೆ ಅವನ ಬಾಸ್ ಎದ್ದದ್ದು ನೋಡಿ ಬಾಡಿಗಾರ್ಡ್ಗಳಿಗೆ ಇನ್ಫಾರ್ಮ್ ಮಾಡುತ್ತಾ ಹೊರ ಬರುವನು. ಏನಾಯ್ತು ಬಾಸ್, ಏನಾದರೂ ಪ್ರಾಬ್ಲಮ್ ಆಯಿತಾ ಅಂತ ತನ್ನ ಬಾಸನ್ನು ಕೇಳುವನು. ವಾಸು, ಕಾರ್ ತೆಗಿ, ನಾನು ಹೇಳುವ ಅಡ್ರೆಸ್ಗೆ ವಿದಿನ್ 20 ಮಿನಿಟ್ಸಲ್ಲಿ ಹೋಗಬೇಕು ಅಂತ ಚೇರ್ ಮೇಲೆ ಹಾಕಿದ ತನ್ನ ಬ್ಲೇಸರನ್ನು ಹಾಕಿಕೊಳ್ಳುತ್ತಾ ಹೇಳುವನು. ಓಕೆ ಅಂತ ತನ್ನ ಬಾಸ್ ಹೇಳಿದ್ದಕ್ಕೆ ತಲೆ ಆಡಿಸಿದವನು ಬ್ಲೂಟೂತ್ನಲ್ಲಿ ಮಾತನಾಡುತ್ತಾ ಬಾಡಿಗಾರ್ಡ್ಗಳಿಗೆ ಅಲರ್ಟ್ ಆಗಿರಲು ಹೇಳಿದವನು. ಅವರೆಲ್ಲ ಕ್ಯಾಬಿನ್ ಹತ್ತಿರ ಬರುತ್ತಿದ್ದಾಗೆ ಅಗಸ್ತ್ಯ ಹೊರಬರಲು ಕ್ಯಾಬಿನ್ ಬಾಗಿಲು ತೆಗೆದ. ತನ್ನ ಎಂದಿನ ಸ್ಟೈಲ್ನಂತೆ ಗತ್ತಿನಲ್ಲಿ ನಡೆದು ಬರುವ ಅಗಸ್ತ್ಯ ಅವರ ಮುಂದೆ ನಡೆದರೆ ಅವನ ಹಿಂದೆ ವಾಸುಕಿ ಹಾಗೂ ಅವನ ಬಾಡಿಗಾರ್ಡ್ಸ್ ಹೋಗೋರು. ನೀವೆಲ್ಲ ಫಾಲೋ ಮಾಡಿ, ಒಬ್ಬರು ಕೂಡ ಎಚ್ಚರ ತಪ್ಪುವಾಗಿಲ್ಲ. ಸುತ್ತಲೂ ಯಾರಾದರೂ ಅನುಮಾನ ಬರುವಂಥವರು ಬಂದರೆ ಅಲ್ಲಿಯೇ ಕತೆ ಮುಗಿಸಿ ಬಿಡಿ ಅಂತ ಬಾಡಿಗಾರ್ಡ್ಗಳಿಗೆ ಹೇಳಿದ ವಾಸುಕಿ ತನ್ನ ಬಾಸ್ಗೆ ಕಾರ್ ಬಾಗಿಲು ತೆಗೆದನು. ಒಳಗೆ ಹತ್ತಿ ಕುಳಿತ ಅಗಸ್ತ್ಯ ಕಾಲ ಮೇಲೆ ಕಾಲಾಕಿ ತನ್ನ ತೊಡೆ ಮೇಲೆ ಲ್ಯಾಪ್ಟಾಪ್ ಇಟ್ಟುಕೊಂಡ. ಕಾರ್ ಸ್ಟಾರ್ಟ್ ಮಾಡಿದ ವಾಸುಕಿ ವೇಗವಾಗಿ ಆಫೀಸ್ನಿಂದ ಹೊರ ಬಂದವನು ತನ್ನ ಬಾಸ್ನತ್ತ ತಿರುಗಿ ಲೊಕೇಶನ್ ಎಂದು ಕೇಳಿದ. ರೆಡ್ ಲೈಟ್ ಏರಿಯಾ ಅಂತ ತನ್ನ ಕಂಚಿನ ಕಂಠದಲ್ಲಿ ಹೇಳಿದರೆ ಶಾಕ್ ಆದ ವಾಸುಕಿ ಅವನನ್ನೇ ಆಶ್ಚರ್ಯದಲ್ಲಿ ನೋಡಿದ. ವಾಟ್, ಆರ್ ಯು ಶ್ಯೂರ್? ನೀನು ಹೋಗಲೇಬೇಕಾ ಅಂತ ಇನ್ನೂ ಅದೇ ಶಾಕ್ನಲ್ಲಿ ಕೇಳುವನು. ಅರೆ ಬಾಬಾ, ನೀನು ಬ್ರಹ್ಮಚಾರಿ ಆದರೆ ನಾನು ಬ್ರಹ್ಮಚಾರಿ ಆಗ್ತೀನಿ ಅಂತ ಅಂದ್ಕೊಂಡಿದ್ಯಾ? ಉಪ್ಪು ಖಾರ ತಿನ್ನುವ ಮೈ ನಂದು, ಬೇಗ ನಡಿ. ಹಾಗೆ ನಾನು ಹುಡುಗಿನ ಬುಕ್ ಮಾಡಿದ್ದೇನೆ, ಬೇಗ ಕ್ವಿಕ್ ಅಂತ ಹೇಳಿದರೆ ಸರಿ ಎಂದು ತಲೆ ಆಡಿಸಿದ ವಾಸುಕಿ ವೇಗದಲ್ಲಿ ಕಾರ್ ಡ್ರೈವ್ ಮಾಡಿಕೊಂಡು ರೆಡ್ ಲೈಟ್ ಏರಿಯಾದ ಕಡೆ ಬಂದಿದ್ದ. ನಿನ್ನ ಬಗ್ಗೆ ನನಗೆ ತುಂಬ ಚೆನ್ನಾಗಿ ಗೊತ್ತು. ನಾನು ಕೇವಲ ನಿನ್ನ ಗೆಳೆಯ ಅಲ್ಲ, ನಿನ್ನ ಮನಸ್ಸು ಕೂಡ. ನೀನು ಏನೇ ಮಾಡಿದ್ರು ಅದರ ಹಿಂದೆ ಒಂದು ಉದ್ದೇಶ ಇದ್ದೇ ಇರುತ್ತೆ ಅಂತ ಗೊತ್ತಿದೆ. ಜೊತೆಗೆ ನೀನು ನೀಲಾಂಬರಿ ಹೆಗ್ಡೆ ಎನ್ನುವ ಮಹಾತಾಯಿಯ ಮಗ ಅನ್ನೋದು ನೆನಪಿದೆ. ದಾರಿ ತಪ್ಪಲ್ಲ ಅಂದ್ಕೊಂಡಿದ್ದೀನಿ. ನಾನು ಜೊತೆಗೆ ಬರಬೇಕಾ ಅಥವಾ ತಾವೊಬ್ಬರೇ ಹೋಗ್ತೀರಾ ಅಂತ ಮಲ್ಲಿಕಾ ಎಂದು ದೊಡ್ಡದಾಗಿ ಬೋರ್ಡಿದ್ದ ಅರಮನೆ ಅಂತ ಮನೆ ಮುಂದೆ ಕಾರ್ ನಿಲ್ಲಿಸಿ ಕೇಳುವನು. ಡ್ಯೂಡ್, ನೀನಿಲ್ಲದೆ ನಾನು ಯಾವುದಾದ್ರೂ ಕೆಲಸ ಮಾಡ್ತೀನಾ? ಒಂದೇ ಒಂದು ಕೆಲಸ ಮಾಡಿದೆ, ಅದೇ ಲೈಫ್ನಲ್ಲಿ ಒಂದು ದೊಡ್ಡ ಕಪ್ಪು ಚುಕ್ಕೆ ಆಗೋಯ್ತು. ಈಗ ಏನೇ ಮಾಡಿದ್ರೂ ಒಟ್ಟಿಗೆ ಮಾಡಬೇಕು. ಲೆಟ್ಸ್ ಎಂಜಾಯ್, ನಡಿ ಅಂತ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಏರಿಸಿ ಗತ್ತಿನಲ್ಲಿ ಹೇಳಿದವನು ಕಾರಿನಿಂದ ಇಳಿದ. ಅವನ ಹಿಂದೆ ಬಾಡಿಗಾರ್ಡ್ಗಳು ಸಹ ಹೋಗುವರು. ದೇಶದ ನಂಬರ್ 1 ಬಿಸ್ನೆಸ್ ಮ್ಯಾನ್ ತನ್ನ ಮನೆಗೆ ಬಂದಿದ್ದಕ್ಕೆ ಆಶ್ಚರ್ಯಗೊಂಡ ಮಲ್ಲಿಕಾ ಓಡೋಡಿ ಅವನಿಗೆ ಸ್ವಾಗತ ಕೋರಲು ಮುಂಬಾಗಿಲ ಹತ್ತಿರ ಬಂದಿದ್ದಳು. ಬಡವರ ಮನೆಗೆ ಮಹಾರಾಜರು ಬಂದಂತೆ ಆಯಿತು, ಬನ್ನಿ. ಎಲ್ಲ ಬಿಸ್ನೆಸ್ ಮ್ಯಾನ್ಗಳು ಬಂದಿದ್ದರು, ನೀವು ಬಾಕಿ ಇದ್ರಿ ಅಂತ ಈ ಮಲ್ಲಿಕಾ ಮನೆ ನಿಮಗೂ ಸಹ ನೆನಪಾಯಿತು ಎಂದು ವಯ್ಯಾರದಿಂದ ಹೇಳಿದ 50ರ ಮಲ್ಲಿಕಾ ತನ್ನ ಬಳಕುವ ಸೊಂಟವನ್ನು ಮತ್ತಷ್ಟು ಬಲಕಿಸುತ್ತಾ ಅಗಸ್ತ್ಯನ ಹತ್ತಿರ ಹೋಗಲು ತಕ್ಷಣ ಅವಳನ್ನು ದೂರ ಸರಿಸುವ ಬಾಡಿಗಾರ್ಡ್ಗಳು ಅಗಸ್ತ್ಯನ ಸುತ್ತ ನಿಂತರು. ಕ್ಷಮಿಸಿ, ಯಾವ ಹುಡುಗಿ ಬೇಕು? ದೊರೆ, ಮೊದಲು ಕಚೇರಿಯನ್ನು ನೋಡಿ, ನಂತರ ನಿಮ್ಮ ಕಚೇರಿಯನ್ನು ಶುರು ಮಾಡಿ ಅಂತ ನಾಲಿಗೆಯಿಂದ ತನ್ನ ತುಟಿಯನ್ನು ಸವರಿಕೊಂಡು ಹೊಸದಾಗಿ ಬಂದಿರುವ ಹುಡುಗಿಯರನ್ನು ಅವನ ಮುಂದೆ ನಿಲ್ಲಿಸಿ ಹಾಡು ಹಾಕಿದಳು. ಎಲ್ಲ ಹುಡುಗಿಯರು ತಮ್ಮ ಮೈ ಕೈ ತೋರಿಸುತ್ತಾ ಕುಣಿಯಲು ಶುರು ಮಾಡಿದರು. ಕಿಂಗ್ ಸೈಜ್ ಚೇರ್ನಲ್ಲಿ ಹೋಗಿ ಕುಳಿತುಕೊಂಡ ಅಗಸ್ತ್ಯ ಎಲ್ಲ ಕಡೆ ಕಣ್ಣು ಹಾಯಿಸಿದವನು
ಕಾಲ ಮೇಲೆ ಕಾಲು ಹಾಕಿ ಕುಳಿತುಕೊಂಡ. ಶೇಕ್ ಇಟ್ ಪುಷ್ಪವತಿ, ಶೇಕ್ ಇಟ್ ಪುಷ್ಪವತಿ, ಶೇಕ್ ಇಟ್ ಪುಷ್ಪವತಿ. ತಮಗೆ ಆಹ್ವಾನ ನೀಡುವಂತೆ ಕುಣಿಯುತ್ತಿದ್ದ ಹುಡುಗಿಯರ ಮಧ್ಯೆ ಹೋದವನು ಒಂದೆರಡು ಡಪಂಗುಚ್ಚಿ ಸ್ಟೆಪ್ ಹಾಕಿ ತನ್ನ ಪ್ಯಾಂಟ್ ಜೇಬಿನಲ್ಲಿದ್ದ ಗನ್ ತೆಗೆದು ನೇರವಾಗಿ ಮಲ್ಲಿಕಾ ಎದೆಗೆ ಗುರಿ ಮಾಡಿ ಇಟ್ಟು ಶೂಟ್ ಮಾಡಿದ. ಇಷ್ಟೊತ್ತು ಸಂಭ್ರಮದಿಂದ ಆಡಿ ನಲಿಯುತ್ತಿದ್ದ ಮಲ್ಲಿಕಾ ಅರಮನೆಯು ಒಡತಿಯನ್ನು ಕಳೆದುಕೊಂಡು ನಿಶ್ಶಬ್ದದಿಂದ ಕೂಡಿತ್ತು. ಎಲ್ಲ ಹೆಣ್ಣು ಮಕ್ಕಳು ಓಡಲು ನೋಡಿದರೆ ತಕ್ಷಣ ಅಗಸ್ತ್ಯ ಬಾಡಿಗಾರ್ಡ್ಗಳು ಎಲ್ಲರ ತಲೆಗೆ ಗನ್ನಿಟ್ಟು ನಿಂತರು. ಹಲೋ, ಡ್ಯಾನ್ಸ್ ಮಾಡಿ ತುಂಬ ಸುಸ್ತಾಗಿದೆ, ಆ ಚೇರ್ನ ತಂದು ಇಲ್ಲಿಡು ಅಂತ ಅಲ್ಲಿ ಮಲ್ಲಿಕಾ ಕೈ ಕೆಳಗೆ ಕೆಲಸ ಮಾಡುವ ಹುಡುಗರಿಗೆ ಹೇಳುವನು. ತಕ್ಷಣ ಅವನ ಬಗ್ಗೆ ತಿಳಿದಿದ್ದ ಹುಡುಗರು ಮೊಲದ ಮರಿಗಳಂತೆ ಬೆದರಿ ಅವನು ಹೇಳಿದಂತೆ ಕಿಂಗ್ ಸೈಜ್ ಕುರ್ಚಿಯನ್ನು ತಂದು ಮಧ್ಯದಲ್ಲಿ ಇಟ್ಟರು. ಅದರ ಮೇಲೆ ರಾಜನಂತೆ ಕುಳಿತವನು ಮತ್ತೆರಡು ಬಾರಿ ಗನ್ನಿಂದ ಮೇಲ್ಗಡೆಗೆ ಶೂಟ್ ಮಾಡಿದ. 5 ಹೇಳಿಸ್ತೀನಿ, ನಾನು ಹೇಳುವಷ್ಟರಲ್ಲಿ ನಿಶಾ ಅನ್ನೋಳು ಇಲ್ಲಿರಬೇಕು ಅಂತ ಹೇಳಿದವನು 5, 4, 3, 2 ಇನ್ನೇನು 1 ಹೇಳಬೇಕು. ಅಷ್ಟರಲ್ಲಿ ನಿಶಾ ಎನ್ನುವ ಹೆಸರಿದ್ದ 5 ಜನ ಹುಡುಗಿಯರು ಬಂದು ನಿಂತರು. ಅದರಲ್ಲಿದ್ದ ಒಬ್ಬಾಕೆ ನೇರವಾಗಿ ಬಂದು ಅಗಸ್ತ್ಯನ ಕಾಲು ಹಿಡಿದಳು. ದಯವಿಟ್ಟು ನನಗೆ ಏನು ಮಾಡಬೇಡಿ, ನನಗೇನು ಗೊತ್ತಿಲ್ಲ, ನೀವು ಹುಡುಕುತ್ತಿರುವ ನಿಶಾ ನಾನೆಲ್ಲ ನಿಜ ಒಪ್ಕೊಳ್ತೀನಿ, ನಮಗೆ ಯಾರು ಏನು ಮಾಡಬೇಡಿ ಪ್ಲೀಸ್ ಅಂತ ಅಳುತ್ತಾ ಬೇಡಿಕೊಳ್ಳುವಳು. ಓಕೆ, ಎದ್ದೇಳು, ನಾನೇನು ದೇವರಲ್ಲ ಕಾಲು ಮುಟ್ಟೋಕ್ಕೆ, ನಾನೇನು ಆಟನ ಶುರು ಮಾಡಿಲ್ಲ, ಹಾಗೆ ಎಲ್ಲವನ್ನು ಒಪ್ಪಿಕೊಳ್ಳೋಕ್ಕೆ ಸಿದ್ಧ ಇದೆಯಾ ಅಂದಮೇಲೆ ನನ್ನ ಹವ ಏನು ಕಮ್ಮಿ ಇಲ್ಲ ಅಲ್ವಾ? ಹೇಳು, ಯಾಕೆ ಹೀಗೆ ಮಾಡಿದೆ, ಯಾರು ನಿಂಗೆ ಇದನ್ನೆಲ್ಲ ಮಾಡಲು ಹೇಳಿದ್ದು ಅಂತ ಗಡುಸಾಗಿ ಕೇಳಿದನು. ಸರ್, ನನ್ನ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಅವ್ರು ಯಾರು ಅಂತ ಇವತ್ತಿಗೂ ಗೊತ್ತಿಲ್ಲ. ಮಲ್ಲಿಕಾ ಮೇಡಮ್ ಅವತ್ತು ನೀವಿರುವ ಅಡ್ರೆಸ್ಗೆ ಹೋಗಲು ಹೇಳಿದ್ದು, ಆ ಪಾರ್ಟಿಗೆ, ಅದಕ್ಕೆ ನಾನು ಬಂದದ್ದು. ಆಮೇಲೆ ಏನಾಯಿತು ಅಂತ ನಿಮಗೆ ಗೊತ್ತಲ್ವಾ ಅಂತ ಆಕೆ ಹೇಳಿದಳು. ನಿಜವಾಗ್ಲೂ ನಿಂಗೆ ಗೊತ್ತಿಲ್ವಾ ಯಾರು ಹೇಳಿಸಿದ್ವು ಅಂತ, ಅಥವಾ ಈ ಫೋಟೋದಲ್ಲಿರುವ ನಿನಗೆ ಈ ರೀತಿ ಕೆಲಸ ಮಾಡಲು ಹೇಳಿದ್ದು ಅಂತ ಒಂದು ಹುಡುಗಿಯ ಫೋಟೋವನ್ನು ತೋರಿಸಿದನು. ಆ ಹುಡುಗಿ ಅಂತ ಕಣ್ಮುಚ್ಚಿ ನೆನಪು ಮಾಡಿಕೊಂಡವಳು ಗೊಂದಲದಲ್ಲಿ ಅವನ ಕಡೆ ನೋಡಿದಳು. ಅಷ್ಟೊಂದು ನೆನಪಾಗ್ತಾ ಇಲ್ಲ ಸರ್, ಬಟ್ ಆದರೆ ನನ್ನನ್ನು ಬೈದಿದ್ದು ಇವರೇನೆ ಅಂತ ಹೇಳುವಳು. ಮಲ್ಲಿಕಾಗೆ ಗೊತ್ತಿತ್ತಾ ಯಾರು ಅಂತ ಕೇಳಿದ. ಅದೆಲ್ಲ ನಂಗೆ ಗೊತ್ತಿಲ್ಲ ಸರ್, ಮಲ್ಲಿಕಾ ಮೇಡಮ್ ಏನು ಹೇಳ್ತಾರೆ ಅದನ್ನು ಮಾಡುವ ಕೆಲಸ ಅಷ್ಟೇ ನಮ್ಮದು ಎಂದು ಹೇಳುವಳು. ಓಕೆ, ಯಾರ್ಯಾರು ಇದೇ ಕೆಲಸವನ್ನು ಮುಂದುವರಿಸಬೇಕು ಅಂತ ಇದ್ದೀರಾ ಅವರೆಲ್ಲ ಒಂದು ಕಡೆ ನಿಂತ್ಕೊಳ್ಳಿ. ಯಾರು ನಿಮ್ಮ ಮನಸ್ಸನ್ನು ಚೇಂಜ್ ಮಾಡಿಕೊಂಡು ಹೊಸದಾಗಿ ಜೀವನವನ್ನು ರೂಪಿಸಿಕೊಳ್ಬೇಕು ಅನ್ನೋರು ಒಂದು ಕಡೆ ನಿಂತ್ಕೊಳ್ಳಿ ಅಂತ ಹೇಳಿದನು. ತಕ್ಷಣ 2 ಗುಂಪಾಗಿ ಮಾರ್ಪಾಟಿತ್ತು. ಅದರಲ್ಲಿ 75% ಈ ಕೆಲಸವನ್ನು ಮಾಡಲು ಇಚ್ಛೆಪಡದ ಹೆಣ್ಣು ಮಕ್ಕಳಿದ್ದರೆ, ಇನ್ನು ಉಳಿದ 25% ಹುಡುಗಿಯರು ಈ ಕೆಲಸವನ್ನು ಮುಂದುವರಿಸುವ ಇಚ್ಛೆಯುಳ್ಳವರಾಗಿದ್ದರು. ನೀವೆಲ್ಲ ನಿಜವಾಗಲೂ ಬದಲಾಗ್ತೀರಾ ಅಂದರೆ ನಿಮಗೆಲ್ಲ ಕೆಲಸ ನಾನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆಲ್ಲ ಪರೀಕ್ಷೆಗಳಿರುತ್ತವೆ, ಅದರಲ್ಲಿ ನೀವು ಪಾಸಾಗಿ ನಿಮ್ಮ ಹೊಸ ಜೀವನವನ್ನು ರೂಪಿಸ್ಬೋದು. ಯಾರ ಬಗ್ಗೆನೂ ಕೂಡ ಹೊರಗಡೆ ಗೊತ್ತಾಗೋಲ್ಲ. ವಾಸು, ಇವರೆಲ್ಲರನ್ನು ಆಶ್ರಮಕ್ಕೆ ತಲುಪಿಸು ಎಂದು ಹೇಳಿ ಉಳಿದ 25% ಹುಡುಗಿಯರ ಕಡೆ ತಿರುಗಿ ನೋಡಿದ. ನಿಮ್ಮ ಕೆಲಸ ತಪ್ಪು ಅಂತ ಹೇಳ್ತಾ ಇಲ್ಲ, ಎಷ್ಟೋ ರೇಪ್ ಕೇಸ್ಗಳು ನಿಮ್ಮಿಂದಲೇ ಇವತ್ತಿಗೆ ಸ್ವಲ್ಪ ಕಮ್ಮಿ ಆಗಿರುತ್ತೆ. ಆದರೂ ಕೂಡ ಈ ಜೀವನ ಅಸಹ್ಯ ಅನಿಸಲ್ವಾ? ಐ ಮೀನ್ ಸಾರಿ ಟು ಸೇ ದಿಸ್, ಯಾವ ಹೆಣ್ಣು ಕೂಡ ಮನಸ್ಸಿನಿಂದ ಈ ಕೆಲಸಕ್ಕೆ ಒಪ್ಪಲ್ಲ. ನಿಮಗೆಲ್ಲ ಹೊಸ ಜೀವನ ಹೊಂದಿದೆ, ಅದನ್ನು ರೂಪಿಸಿಕೊಳ್ಬೇಕು ಅಂತ ಇದ್ದರೆ ನೀವು ಕೂಡ ಉಳಿದವರ ಜೊತೆ ಹೋಗ್ಬೋದು. ಇಲ್ಲ, ನಾನಿದನ್ನೇ ಮುಂದುವರಿಸ್ತೀನಿ ಅಂದರೆ ಅಲ್ಲಿ ಸತ್ತು ಬಿದ್ದಿದ್ದಾಳಲ್ಲ ಅವಳ ಥರ ಆಗ್ತೀರಾ? ಹೇಳಿ, ಏನು ಮಾಡ್ತೀರಾ ನೀವೆಲ್ಲ ಅಂತ ಅದೇ ಕಂಚಿನ ಕಂಠದಲ್ಲಿ ಕೇಳಿದರೆ ಅವನ ಕತ್ತಿ ಅಂತ ಕಣ್ಣಿನ ನೋಟಕ್ಕೆ ಬೆದರಿದ ಎಲ್ಲರೂ ಉಳಿದ ಹುಡುಗಿಯರ ಹಿಂದೆ ಹೋಗುವರು. ಎಲ್ಲರಿಗೂ ಆಶ್ರಮದಲ್ಲಿ ವ್ಯವಸ್ಥೆ ಮಾಡು. ಯಾರಿಗೂ ಇವರು ಎಲ್ಲಿಂದ ಬಂದಿದ್ದಾರೆ ಅನ್ನೋದು ತಿಳಿಯೋದು ಬೇಡ. ರಾಮಪ್ಪನಿಗೆ ಇವರನ್ನೆಲ್ಲ ಚೆನ್ನಾಗಿ ನೋಡಿಕೊಳ್ಳಲು ಹೇಳು. ಅವರಿಗೆ ಯಾವ ಕೆಲಸದ ಮೇಲೆ ಇಂಟ್ರೆಸ್ಟ್ ಇದೆ ಅದನ್ನು ನೋಡಿಕೊಂಡು ಆ ಕೆಲಸಕ್ಕೆ ಹಾಕುವ ಜವಾಬ್ದಾರಿ ನಿನ್ನದು ಅಂತ ಅಗಸ್ತ್ಯ ವಾಸುಗೆ ಹೇಳಿ ಹೊರ ಹೋದರೆ ಅವನು ಹೋದ ಕಡೆ ಅಭಿಮಾನದಿಂದ ನೋಡಿದವನು ಎಲ್ಲ ಹುಡುಗಿಯರಿಗೂ ಎಂದು 2 ಬಸ್ಗಳನ್ನು 2 ನಿಮಿಷದಲ್ಲಿ ತರಿಸಿ ಅವರೆಲ್ಲರಿಗೂ ವ್ಯವಸ್ಥೆ ಮಾಡಿ ಬಾಡಿಗಾರ್ಡ್ಗಳಿಗೆ ಅಗಸ್ತ್ಯ ಹಿಂದೆ ಹೋಗಲು ತಿಳಿಸಿ ತಾನು ಆ ಬಸ್ ಜೊತೆಗೆ ಆಶ್ರಮದ ಕಡೆ ಹೋಗುವನು. ತಾನೇ ಕಾರ್ ಡ್ರೈವ್ ಮಾಡಿಕೊಂಡು ಅಗಸ್ತ್ಯ ಮನೆ ಕಡೆ ಬಂದಿದ್ದ.
ಕಾರ್ ನಿಲ್ಲಿಸಿದವನು ಬಾಡಿಗಾರ್ಡ್ಗಳ ಹತ್ರ ತಿರುಗಿ ಅವರೆಲ್ಲರಿಗೂ ಹೋಗಲು ಹೇಳಿದ. ಎಲ್ಲರೂ ಸಹ ಅಲ್ಲಿಯೇ ಇದ್ದ ಕ್ವಾರ್ಟರ್ಸ್ನತ್ತ ಹೋಗೋರು. ಮನೆಯೊಳಗೆ ಹೆಜ್ಜೆ ಹಾಕಿದವನು ಡೈನಿಂಗ್ ಟೇಬಲ್ ಚೇರ್ ಮೇಲೆ ಕೂತು ತನಗಾಗಿ ಕಾಯುತ್ತಿದ್ದ ತಾಯಿಯನ್ನು ನೋಡುತ್ತಿದ್ದಾಗೆ ಅವರ ಹತ್ತಿರ ಹೋಗೋನು. ರಾಮಪ್ಪ ಕಾಲ್ ಮಾಡಿದರು. ಐ ಆಮ್ ವೆರಿ ಪ್ರೌಡ್ ಆಫ್ ಯು. ನಿನ್ನಂತಹ ಶ್ರೀರಾಮಚಂದ್ರನಂತಹ ಮಗನನ್ನು ಎತ್ತಿದ್ದಕ್ಕೆ ನನಗೆ ತುಂಬ ಸಂತೋಷ ಇದೆ. ನನ್ನ ರಾಮ ನೀನು ಅಂತ ಮಗನಿಗೆ ನೆಟ್ಟಿಗೆ ತೆಗೆದು ದೃಷ್ಟಿ ತೆಗೆದರು. ತಾಯಿಯ ಮುಂದೆ ಮಾತ್ರ ನಗುವನು. ಅವರ ಆಶೀರ್ವಾದ ಪಡೆದು ಲಿಫ್ಟ್ ಮೂಲಕ ತನ್ನ ರೂಮು ತಲುಪಿದ. ಬೆಳಿಗ್ಗೆ ನೆನಪಿದೆ ಅಲ್ವಾ, ಗುರುಗಳು ಕಾಲ್ ಮಾಡಿದ್ರು, ಬೇಗನೆ ಹೋಗಬೇಕಂತೆ. ಎಲ್ಲ ವ್ಯವಸ್ಥೆ ಮಾಡಿದೆಯಂತೆ. ನಿನ್ನನ್ನು ಮಗನಾಗಿ ಪಡೆದಿದ್ದಕ್ಕೆ ತುಂಬ ಸಂತೋಷ ಆಗುತ್ತೆ ನನಗೆ. ನನ್ನ ಜೀವನದ ಅಮೂಲ್ಯ ಕ್ಷಣ ನೀನು ಅಂತ ಊಟ ಮಾಡುತ್ತಾ ನೀಲಾಂಬರಿ ಅವರು ಹೇಳಿದರೆ ಅವರ ಕಡೆ ದಿಟ್ಟಿಸಿ ನೋಡಿದ. ನಿನ್ನ ಮಗನಾಗಿದ್ದಕ್ಕೆ ನಾನು ತುಂಬ ಅದೃಷ್ಟ ಮಾಡಿದ್ದೇನೆ. ಜಗತ್ತಿನಲ್ಲಿರುವ ಶ್ರೇಷ್ಠ ತಾಯಿ ನೀನು. ಕೇವಲ ಹೆತ್ತ ಮಗನಿಗೆ ಮಾತ್ರ ತಾಯಿಯಾಗಿಲ್ಲ ನೀನು, ಲಕ್ಷಾಂತರ ಮಕ್ಕಳಾಗಿ ನೀನು ತಾಯಿಯಾಗಿದ್ಯಾ. ಹಾಗೆ ನಾನೇನು ಶ್ರೀರಾಮಚಂದ್ರ ಅಲ್ಲ, ಅಷ್ಟೊಂದು ಒಳ್ಳೆಯವನಲ್ಲ. ನಿನ್ನ ಮಗ ಅಂತ ಊಟ ಮುಗಿಸಿ ಎದ್ದು ಹೋದರೆ ಮಗ ಹೋದ ಕಡೆ ನೋಡಿ ನಸುನಕ್ಕರು. ನೀನು ಯಾವುದೇ ವಿಷಯದಲ್ಲಿ ದಾರಿ ತಪ್ಪಲ್ಲ ಮಗನೇ, ಯಾಕೆಂದರೆ ನೀನು ನನ್ನ ಮಗ. ನಾನು ಕೊಟ್ಟಿರುವ ಸಂಸ್ಕಾರವು ನಿನ್ನಲ್ಲಿ ಹೆಚ್ಚಿದೆ. ಜೊತೆಗೆ ನೀನೇ ಹಾಕಿಕೊಂಡಿರುವ ನಿನ್ನ ನಿಯಮಗಳು ಸಹ ನಿನ್ನಲ್ಲಿ ಎದ್ದು ಕಾಣುತ್ತವೆ. ನೀನು ಶ್ರೀರಾಮಚಂದ್ರನೇ ಸರಿ ಅಂತ ಮಗನನ್ನು ನೋಡಿ ಹೇಳಿಕೊಂಡರು. ಪೂಜಾ, 5 ಗಂಟೆ ಅಷ್ಟೊತ್ತಿಗೆ ಅಲ್ರಾಮ್ ಇಟ್ಟಿದ್ಯಾ ಅಲ್ವಾ, ಮರ್ಯಾದೆ ಎಬ್ಬಿಸು ಎಂದು ಊಟವಾದ ಬಳಿಕ ನೀಲಾಂಬರಿಯವರು ಹಾಸಿಗೆ ಮೇಲೆ ಪೂಜಾಳ ಸಹಾಯದಿಂದ ಮಲಗುತ್ತಾ ಮತ್ತೊಮ್ಮೆ ಹೇಳುವರು. ನಾನು ಎಬ್ಬಿಸಲಿಲ್ಲ ಅಂದರೂ ಕೂಡ ನೀವೆದ್ದು ಕೂತಿರ್ತೀರ ಮೇಡಮ್, ಯೋಚನೆ ಮಾಡಬೇಡಿ, ನಾನೇ ಎಬ್ಬಿಸ್ತೀನಿ. ಇವಾಗ ಆರಾಮವಾಗಿ ನಿದ್ದೆ ಮಾಡಿ ಅಂತ ಹೇಳಿ ಲೈಟ್ ಆಫ್ ಮಾಡಿ ಅದೇ ರೂಮ್ನಲ್ಲಿದ್ದ ಮತ್ತೊಂದು ಬೆಡ್ ಹತ್ತಿರೋಗಿ ಮಲಗಿಕೊಂಡಳು. ಮುಂಜಾನೆ ಅಷ್ಟೊತ್ತಿಗೆ ಅಲ್ರಾಮ್ ಸದ್ದಿಗೆ ಎಚ್ಚರಗೊಂಡ ಪೂಜಾ ಸಮಯ ನೋಡಿದಳು. 5 ಗಂಟೆಗೆ ಇನ್ನೂ 10 ನಿಮಿಷ ಸಮಯವಿತ್ತು. ಹಾಸಿಗೆ ಮೇಲಿಂದ ಎದ್ದವಳು ನೀಲಾಂಬರಿ ಹೆಗ್ಡೆ ಅವರನ್ನು ಎಬ್ಬಿಸಿ ನಂತರ ಅವರು ಹೇಳಿದಂತೆ ಅಗಸ್ತ್ಯನ ಫೋನ್ಗೆ ಕರೆ ಮಾಡಿ ಕೊಟ್ಟಳು. ಈಗಾಗಲೇ ಎದ್ದು ಜಿಮ್ನಲ್ಲಿ ವರ್ಕೌಟ್ ಮುಗಿಸಿದ ಅಗಸ್ತ್ಯ ತಾನೀಗಲೇ ಎದ್ದು ಸ್ನಾನಕ್ಕೆ ಹೋಗುತ್ತಿರುವುದಾಗಿ ಹೇಳಿದ. ಸರಿ ಎಂದು ತಲೆ ಆಡಿಸಿದ ನೀಲಾಂಬರಿ ಹೆಗ್ಡೆ ಅವರು ಪೂಜಾಳ ಸಹಾಯದಿಂದ ಸ್ನಾನ ಮುಗಿಸಿ ತಯಾರಾಗಿ ಹೊರಬರುವರು. ವಾಸುಕಿ ಸಹ ತನ್ನ ಅಪಾರ್ಟ್ಮೆಂಟ್ ಇಂದಾನೆ ರೆಡಿಯಾಗಿ ಮನೆಗೆ ಬರುವನು. ನೋಡಿ, ಟೈಟ್ ಸೆಕ್ಯೂರಿಟಿ ಇರಬೇಕು. ಎಲ್ಲ ಕಡೆ ನಿಮ್ಮ ಹದ್ದಿನ ಕಣ್ಣಿನಿಂದ ಗಮನಿಸ್ಕೊಳ್ತಾ ಇರಬೇಕು. ನಾವು ಅರ್ಜೆಂಟಲ್ಲೂ ಕೂಡ ಪೂಜೆಗೆ ತಯಾರಿ ಮಾಡಿಕೊಂಡಿದ್ದರೂ ಸಹ ಶತ್ರುಗಳು ಅತಿ ಬೇಗನೆ ತಮ್ಮ ಬುದ್ಧಿವಂತಿಕೆಯನ್ನು ತೋರಿಸ್ತಾರೆ. ಸೊ ನೀವೆಲ್ಲ ಎಚ್ಚರಿಕೆಯಿಂದ ಇರಬೇಕು. ಮೇಡಮ್ ಮತ್ತು ಬಾಸ್ ಹತ್ತಿರ ಒಬ್ಬರು ಕೂಡ ಸುಳಿಯಬಾರ್ದು. ನಾನು ಅಲ್ಲೇ ಇರ್ತೀನಿ, ನಿಮ್ಮನ್ನೆಲ್ಲ ಗಮನಿಸ್ತಾ ಇರ್ತೀನಿ, ನೀವು ಹೇಗೆ ಕೆಲಸ ಮಾಡ್ತಾ ಇದ್ದೀರಾ ಅಂತ. ಸೊ ನಿಮಗೆ ಅಣ್ಣ ಹಾಕೋ ಒಡೆಯನಿಗೆ ನಿಷ್ಠೆಯಿಂದ ಇರಿ ಎಂದು 25 ಜನ ಬಾಡಿಗಾರ್ಡ್ಗಳನ್ನು ನಿಲ್ಲಿಸಿಕೊಂಡು ಬೆಳಿಗ್ಗೆನೇ ವಾಸುಕಿ ತನ್ನ ಲೆಕ್ಚರಿಂಗ್ ಶುರು ಮಾಡಿದ್ದ. ಓಕೆ ಸರ್ ಎಂದು ಎಲ್ಲರೂ ಒಟ್ಟಿಗೆ ಹೇಳಿದರು. ಪೂಜಾ ಎಲ್ಲವನ್ನು ಕಾರ್ನಲ್ಲಿಟ್ಟಿದೆಯಾ ಅಲ್ವಾ, ನೀನು ಏನು ಮರೆತಿಲ್ಲ ಅಲ್ವಾ ಅಂತ ನೀಲಾಂಬರಿ ಅವರು ಟ್ಯಾಬ್ಲೆಟ್ಸ್ ತೆಗೆದುಕೊಳ್ಳುತ್ತಾ ಹೇಳಿದರು. ಏನು ಮರೆತಿಲ್ಲ ಮೇಡಮ್, ಎಲ್ಲವನ್ನು ನಾನು ಮತ್ತೆ ವಾಸು ಸರ್ ಕಾರ್ನಲ್ಲಿಟ್ಟಿದ್ದೇವೆ. ನೀವು ಆರಾಮವಾಗಿರಿ. ಈಗ ಟ್ಯಾಬ್ಲೆಟ್ಸ್ ತಗೊಳ್ಳಿ ಅಂತ ಅವರಿಗೆ ಕುಡಿಯಲು ನೀರು ಕೊಟ್ಟಳು. ಸರಿ, ಎಲ್ಲ ಒಳ್ಳೆಯದಾದರೆ ಸಾಕು ಅಂದುಕೊಂಡವರು ನೆಟ್ಟುಸಿರು ಬಿಟ್ಟಾಗ ವೀಲ್ ಚೇರ್ ತಳ್ಳಿಕೊಳ್ಳುತ್ತಾ ಹೊರಗಡೆ ಕರೆದುಕೊಂಡು ಬರುವಳು. ಇತ್ತ ತನ್ನ ರೂಮಿನಲ್ಲಿ ಧೋತಿ ಪ್ಯಾಂಟ್ ಮೇಲೆ ಕುರ್ತಾ ಹಾಕಿ ತಯಾರಾದ ಅಗಸ್ತ್ಯ ಕೆಳಗಿಳಿದು ಬಂದಿದ್ದ ಮಗನನ್ನು ನೋಡುತ್ತಿದ್ದಾಗೆ ನೀಲಾಂಬರಿ ಅವರು ಅವನ ಹತ್ತಿರಕ್ಕೆ ಕರೆದು ತಮ್ಮ ಕಣ್ಣಿಗೆ ಹಾಕಿದ್ದ ಕಾಡಿಗೆಯನ್ನು ತೆಗೆದು ಅವನ ಕಿವಿ ಕೆಳಗೆ ದೃಷ್ಟಿ ಬಿಟ್ಟು ಇಟ್ಟರು. ವಾಟ್ ಈಸ್ ದಿಸ್ ಮಾಮ್ ಅಂತ ಮುಗುಳ್ನಗೆ ನಗುತ್ತಾ ಕೇಳುವನು. ನಾನು ರಾಜ್ಕುಮಾರನಿಗೆ ದೃಷ್ಟಿ ಆಗದೇ ಇರಲಿ ಅಂತ ಹಾಕುತ್ತಿರುವ ದೃಷ್ಟಿ ಬೊಟ್ಟು ಇದು. ಮದುವೆ ಹುಡುಗನಾಗೆ ಕಾಣಿಸ್ತಾ ಇದೆಯಾ, ಅದರಲ್ಲೂ ನೀನು ಯಾವಾಗಲೂ ಈ ರೆಡ್ ಕಲರ್ ಮೆರೂನ್ ಕಲರ್ ಕುರ್ತಾ ಹಾಕಿದರೆ ನೀ ನನ್ನ ಕಣ್ಣಿಗೆ ಮದುವೆ ಗಂಡಿನಾಗೇ ಕಾಣೋದು. ನಾನು ಹೇಳಲ್ವಾ ನಿನಗೆ ಈ ಮೆರೂನ್ ಬಣ್ಣ ರೆಡ್ ಕಲರ್ ಕುರ್ತಾ ಹಾಕಬೇಡ ಅಂತ, ಭಾಳ ದೃಷ್ಟಿ ಆಗುತ್ತೆ. ನಿನಗೆ ಯಾಕೆ ಹಾಕ್ತೀಯ ಅಂತ ಹುಸಿ ಮನಸ್ಸಿನಲ್ಲಿ ಕೇಳುವರು. ನೀನೇ ಈ ಮಾಮ್ ಈ ರೀತಿ ಹೇಳೋದು ಹಾಕಬೇಡ ಅಂತ, ಬಟ್ ಹುಡುಗಿಯರು ಹಾಟಾಗಿ ಕಾಣಿಸ್ತೀನಿ ಅಂತ ಕಣ್ಣು ಬಾಯಿ ಬಿಟ್ಟುಕೊಂಡು ನೋಡ್ತಾರೆ ಗೊತ್ತಾ ಅಂತ ಹೇಳಿದವನು ಎದ್ದು ನಿಂತ. ಓಹೋ, ಏನು ಹುಡುಗಿಯರ ಬಗ್ಗೆ ಎಲ್ಲ ಮಾತಾಡ್ತಾ ಇದೆಯಾ, ನಿಂಗೂ ಹುಡುಗಿಯರ ಬಗ್ಗೆ ಇಂಟ್ರೆಸ್ಟ್ ಬಂತಾ? ಲೋ ಚಿನ್ನು, ಮದುವೆ ಆಗಬೇಕು ಅಂತ ಇದ್ದರೆ ಹೇಳೋ, ನೀನು ಕಣ್ಣು ಮುಚ್ಚಿ ಬಿಡೋ ಅಷ್ಟರಲ್ಲಿ ಒಳ್ಳೆ ರಾಜ್ಕುಮಾರಿನ ತಂದು ನಿನಗೆ ಮದುವೆ ಮಾಡ್ತೀನಿ ಅಂತ
ಆಸೆಗಣ್ಣಿನಿಂದ ಮಗನನ್ನು ನೋಡುತ್ತಾ ಕೇಳುವರು. ಈ ಜನ್ಮದಲ್ಲದು ಸಾಧ್ಯ ಇಲ್ಲ. ಬೇಕಾದರೆ ಒಂದು ಮಗುನ ದತ್ತು ತೆಗೆದುಕೊಳ್ಳೋಣ, ವಂಶ ಬೆಳಗಬೇಕು ಅಂತ ಇದ್ದರೆ. ಆದರೆ ನನ್ನ ಜೀವನಕ್ಕೆ ಯಾವುದೋ ಹೆಣ್ಣು ಕೂಡ ಪ್ರವೇಶ ಮಾಡಲ್ಲ. ನೀನು ಸೊಸೆ, ಮದುವೆ ಈ ರೀತಿಯ ಕನಸುಗಳನ್ನು ಬಿಟ್ಟು ವಾಸ್ತವನ ಒಪ್ಪಿಕೊ. ನಿನ್ನ ಮಗ ಯಾವತ್ತಿಗೂ ಬ್ರಹ್ಮಚಾರಿಯಾಗಿ ಇರ್ತಾನೆ ಅಂತ ಹೇಳಿದವ ತಾನೇ ವೀಲ್ಚೇರ್ ತಳ್ಳಿಕೊಂಡು ಹೊರಗಡೆ ಕರೆದುಕೊಂಡು ಬಂದ. ವಾಸು, ಎಲ್ಲ ಓಕೆ ಅಂತಾನೆ? ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಅಂತ ಕೇಳಿದ. ಒಬ್ಬನೇ ಇದ್ದರೆ ಈ ರೀತಿ ಕೇಳೋದಿಲ್ಲ. ಒಂಟಿ ಸಲಗ ಅವನು ಶತ್ರುಗಳನ್ನು ಒಬ್ಬನೇ ಎದುರಿಸ್ತಾನೆ. ಆದರೆ ತಾಯಿ ಜೊತೆ ಇದ್ದರೆ ಮಾತ್ರ ಅವನು ಎಲ್ಲ ರೀತಿಯ ಸೆಕ್ಯೂರಿಟಿಗಳನ್ನು ಚೆಕ್ ಮಾಡಿ ಅವರನ್ನು ಹೊರಗಡೆ ಕರೆದುಕೊಂಡು ಹೋಗುವುದು. ಹಾಗಾಗಿ ಎಲ್ಲ ಸರಿ ಇದೆಯಾ ಎಂದು ಗಮನಿಸಿ ನೀಲಾಂಬರಿ ಅವರನ್ನು ಕಾರಿನ ಒಳಗೆ ಕೂರಿಸಿದ. ಯಾವುದೇ ಪ್ರಾಬ್ಲಮ್ ಇಲ್ಲ. ಸದ್ಯಕ್ಕೆ ನಮ್ಮ ಸೆಕ್ಯೂರಿಟಿ ಟೀಮ್ನವರೆಲ್ಲ ದಾರಿಯುದ್ದಕ್ಕೂ ಸಹ ಇದ್ದಾರೆ. ಹಾಗೆ ಶತ್ರುಗಳು ಯಾರು ಕೂಡ ಈಗ ಬಿಡುವಿಲ್ಲ. ಎಲ್ಲರಿಗೂ ಅವರವರ ಕೆಲಸಗಳಿವೆ. ಸೊ ಯು ಡೋಂಟ್ ವರಿ, ಆರಾಮವಾಗಿ ಹೋಗ್ಬೋದು ಅಂತ ಹೇಳಿ ಡ್ರೈವಿಂಗ್ ಸೀಟ್ನಲ್ಲಿ ಕುಳಿತ ತಾಯಿಯೊಟ್ಟಿಗೆ ಹಿಂದೆ ಕುಳಿತ ಅಗಸ್ತ್ಯ ಹೊರಡಲು ಹೇಳಿದಾಗ ವಾಸುಕಿ ಡ್ರೈವ್ ಮಾಡಿಕೊಂಡು ಹೋಗುವನು. ಮತ್ತೊಂದು ಕಾರಿನಲ್ಲಿ ಪೂಜೆ ಹೋಗುವಳು. ಸತತ 1.5 ಗಂಟೆಗಳ ಜರ್ನಿಯ ನಂತರ ಎಲ್ಲರೂ ಕಾಳಿಮಾತೆಯ ದೇವಾಲಯದ ಮುಂದೆ ಬಂದಿಳಿದರು. ಗೆಜ್ಜೆಗಳ ಶಬ್ದಕ್ಕೆ, ಕೈ ಬಳೆಗಳ ಶಬ್ದಕ್ಕೆ ಗಾಢವಾದ ನಿದ್ರೆಯಲ್ಲಿದ್ದ ಅರ್ಜುನ್ ಕಿರಿಕಿರಿಯಿಂದ ಕಣ್ಬಿಟ್ಟು ಮೇಲೆದ್ದವನು ಆಶ್ಚರ್ಯನಾಗಿ ನೋಡುವನು. ಇವಳೇನು, ಅವನಿಗೆ ಅವಮಾನ ಮಾಡ್ತೀನಿ, ಆಮೇಲೆ ಸೇಡು ತೀರಿಸಿಕೊಂಡು ನಾನು ಹೇಳಿದ ಹಾಗೆ ಕೇಳುವಂತೆ ಮಾಡ್ತೀನಿ ಅಂತ ಹೇಳಿ ಅವನ ಇಷ್ಟಪಡುವ ಹಾಗೆ ರೆಡಿಯಾಗಿ ಹೋಗ್ತಾ ಇದ್ದಾಳೆ. ಅದು ಸಹ ಅವನ ಫೇವ್ರೆಟ್ ಕಲರ್ ಸ್ಯಾರಿಯಲ್ಲಿ. ಏನು ಮಾಡಲು ಹೊರಟಿದ್ದಾಳೆ ಇಷ್ಟೊಂದು ಅಲಂಕಾರ ಮಾಡಿಕೊಂಡು ಅಂತ ಅರ್ಜುನ್ ಕೋಪದಲ್ಲಿ ಮಡದಿಯತ್ತ ನೋಡುವನು. ಕೆಂಪು ಬಣ್ಣದ ಬನಾರಸ್ ಸೀರೆಯನ್ನು ಅಚ್ಚುಕಟ್ಟಾಗಿ ಉಟ್ಟಿದ್ದ ಸಪ್ತ ಕೈ ತುಂಬ ಕೆಂಪು ಹಾಗೂ ಗೋಲ್ಡ್ ಕಲರ್ ಬಳೆಗಳ ಹಾಕಿ ಕಣ್ತುಂಬ ಕಾಡಿಗೆ ಹಾಕಿಕೊಂಡು ತುಟಿಗೆ ಕೆಂಪು ಬಣ್ಣ ಹಾಕಿಕೊಂಡು ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ಕೂದಲನ್ನು ಎತ್ತಿ ಕಟ್ಟಿ ಅದರ ಸುತ್ತ ಮಲ್ಲಿಗೆ ಹೂ ಮುಡಿದುಕೊಂಡು ಹಣೆಗೆ ಕೆಂಪು ಬಣ್ಣದ ಹಣೆಬೊಟ್ಟು ಹಾಕಿಕೊಂಡಳು. ಎಲ್ಲ ಸರಿ ಇದೆಯಾ ಅಂತ ನೋಡಿಕೊಂಡು ಅವಳು ಕಿವಿಗೆ ದೊಡ್ಡದಾದ ಮುತ್ತಿನ ಓಲೆಯನ್ನು ಹಾಕಿಕೊಂಡು ಎದ್ದು ನಿಂತು ತನ್ನನ್ನೊಮ್ಮೆ ನೋಡಿಕೊಂಡು ಹಿಂದೆ ತಿರುಗಿ ನೋಡಿದವಳು ಎಚ್ಚರವಾಗಿದ್ದ ಗಂಡನನ್ನು ನೋಡಿ ಮುಗುಳ್ನಗೆ ನಗುತ್ತಾ ಅವನ ಹತ್ತಿರ ಹೋಗೋಳು. ಹೋಯ್, ಎದ್ಬಿಟ್ಟಿದ್ಯಾ ಅರ್ಜುನ್? ಗುಡ್ ಮಾರ್ನಿಂಗ್. ನನಗೆ ಟೈಮ್ ಆಯಿತು, ನಾನು ಹೋಗ್ತೀನಿ. ಇವತ್ತಿಗೆ ನಿನ್ನ ಟೆನ್ಷನ್ ಎಲ್ಲ ದೂರ ಆಗುತ್ತೆ. ಶತ್ರುಗಳು ಎದುರಾದರೂ ನಿನಗೆ ಕಾವಲಾಗಿ ನಾನು ಮುಂದೆ ಇರ್ತೀನಿ. ಸೊ ಯಾವುದೇ ಯೋಚನೆ ಮಾಡಬೇಡ. ಇವತ್ತು ಹೀಗೋಗಿ ಆ ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಲೇಟ್ ಆಗ್ಬೋದು ಅನಿಸುತ್ತೆ. ತಿಂಡಿ ತಿಂದು ರೆಸ್ಟ್ ಮಾಡು ಅಂತ ಪರ್ಸ್ ಹಾಗೂ ಫೋನ್ ಎತ್ತಿಕೊಳ್ಳುತ್ತಾ ಹೇಳುವಳು. ಅಲ್ಲ ಸಪ್ತ, ಅವನ ಮೇಲೆ ಸೇಡು ತೀರಿಸ್ಕೊಳ್ತೀನಿ ಅಂತ ಹೋಗ್ತಾ ಇರೋಳು ಯಾಕೆ ಅವನಿಗೆ ಇಷ್ಟವಾದ ರೀತಿ ಅಲಂಕಾರ ಮಾಡಿಕೊಂಡು ಹೋಗ್ತಾ ಇದೆಯಾ ಅಂತ ಹೇಳಬೇಕೆಂದಿದ್ದ. ಮಾತು ಬಾಯಲ್ಲೇ ಉಳಿಯಿತು. ಅವನಿಗೆ ಬಾಯಿ ಮಾಡಿ ಹೈ ಹೀಲ್ಸ್ ಹಾಕಿಕೊಂಡು ಟಾಕ್ ಟಾಕ್ ಎಂದು ಶಬ್ದ ಮಾಡುತ್ತಾ ಸಪ್ತ ಅಲ್ಲಿಂದ ಮರೆಯಾಗುವಳು. ಅಲ್ಲ, ಅವನಿನ್ನೂ ಮದುವೆನೇ ಆಗಿಲ್ಲ. ಇತ್ತ ಇವಳು ಕೂಡ ಅವನನ್ನು ಮರೆತಿದ್ದೀನಿ ಅಂತ ನಾಟಕ ಮಾಡಿಕೊಂಡ್ರೆ ಅವನು ಇಷ್ಟಪಡುವ ಹಾಗೆ ರೆಡಿಯಾಗಿದ್ದಾಳೆ. ಇವರಿಬ್ಬರು ಸೇರಿ ನನಗೆ ಮೋಸ ಮಾಡ್ತಾರಾ? ನಾನೇಗೆ ರೀಮೆ ಜೊತೆ ಕಮಿಟ್ ಆದೆ, ಅದೇ ರೀತಿ ಸಪ್ತ ಅಗಸ್ತ್ಯನ ಜೊತೆ ಯಾಕೆ ಮತ್ತೆ ಒಂದಾಗುವ ಯೋಚನೆ ಮಾಡೋಲ್ಲ? ಮಾಡಿದರೂ ಮಾಡ್ಬೋದಲ್ವಾ? ನೋ, ಹಾಗಾಗಬಾರ್ದು. ನನ್ನ ಶತ್ರು ಅಗಸ್ತ್ಯನಿಗೆ ಯಾವುದೇ ಖುಷಿ ಸಂತೋಷ ಸಿಗಬಾರ್ದು. ಅವನು ನರಳಿ ನರಳಿ ಸಾಯಬೇಕು. ಆಗಲೇ ನನ್ನ ದ್ವೇಷ ಸೇಡು ತೀರುವುದು. ಈ ಸಪ್ತ ಏನಾದರೂ ಅವನ ಕಡೆ ವಾಲಿದರೆ ಇವಳನ್ನೇ ಸಾಯಿಸಿ ಬಿಡ್ತೀನಿ ನಾನು ಅಂತ ರೋಷದಿಂದ ಹೇಳಿಕೊಂಡವನು ಓಡಿ ಹೋಗಿ ಬಾಲ್ಕನಿಯಲ್ಲಿ ನಿಂತು ಮಡದಿ ಹೋಗುವುದನ್ನೇ ನೋಡಿದ. ಜೊತೆಗೆ ಬರ್ತೀನಿ ಎಂದು ಹೇಳಿದ ಡ್ರೈವರ್ಗೆ ಬೇಡವೆಂದು ಹೇಳುತ್ತಾ ಸ್ಟೈಲಾಗಿ ಕಾರ್ ಕೀ ಹಿಡಿದು ಕಾರ್ ಹತ್ತಿದ ಸಪ್ತ ಅಲ್ಲಿಂದ ಹೋಗಿದ್ದಳು. ಅರ್ಜುನ್, ನಿನ್ನ ಹೆಂಡತಿ ಎಲ್ಲಿಗೆ ಎಷ್ಟೊಂದು ಅಲಂಕಾರ ಮಾಡಿಕೊಂಡು ಹೋಗ್ತಾ ಇರೋದು? ನೀನು ನೋಡಿದರೆ ಇಲ್ಲಿ ಎಲ್ಲ ಲಾಸ್ ಮಾಡಿಕೊಂಡು ಬೀದಿಗೆ ಬೀಳುವ ಹಾಗೆ ಕೂತಿದ್ಯಾ. ಆದರೆ ಮೇಡಮ್ ಅವರು ಎಷ್ಟೊಂದು ಅಲಂಕಾರ ಮಾಡಿಕೊಂಡು ಎಲ್ಲಿ ಹೋಗ್ತಾ ಇದ್ದಾರೆ ಎಂದು ಮಗನಿಗೆ ಕಾಫಿ ಹಿಡಿದು ಬಂದ ತೇಜಸ್ವಿನಿ ಅವರು ಕೋಪದಲ್ಲಿ ಕೇಳಿದರು. ಮಗನ ಮುಂದೆ ನಯವಾಗಿ ಮಾತನಾಡುತ್ತಾ ಕೇಳುವರು. ನಿಮಗೆ ಆಮೇಲೆಲ್ಲ ಹೇಳ್ತೀರಿ ಮಾಮ್. ಅವಳೇನು ಸುಮ್ಮನೆ ಹೋಗ್ತಾ ಇಲ್ಲ, ನಮಗೆ ಸಹಾಯ ಮಾಡಲೇ ಈ ರೀತಿ ಹೋಗ್ತಾ ಇರೋದು. ಯು ಡೋಂಟ್ ವರಿ, ಇವತ್ತಿಗೆಲ್ಲ ಕಷ್ಟ ಎಲ್ಲ ದೂರ ಆಗುತ್ತೆ ಅಂತ ಹೇಳಿದಾಗ ಮಗನ ಮುಂದೆ ಸರಿ ಎಂದು ನಗುತ್ತಾ ತಲೆ ಆಡಿಸಿದವರು ಹೋಗುವಾಗ ಮೂತಿ ತಿರುವಿಕೊಂಡು ಹೋಗಿದ್ದರು. ಬರಬೇಕು ತಾಯಿ ಮಗ, ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ಬನ್ನಿ,
ಅಲ್ಲಿ ಎಲ್ಲ ತಯಾರಾಗಿದೆ, ಹೋಮ ಶುರು ಮಾಡುವುದೇ ಎಂದು ಗುರುಗಳಿವರನ್ನು ಸ್ವಾಗತಿಸಿ ಹೋಮ ನಡೆಯುವ ಜಾಗಕ್ಕೆ ಕರೆದುಕೊಂಡು ಹೋಗುವರು. ಈಗಾಗಲೇ ಪೂಜೆಗೆ ಎಲ್ಲ ತಯಾರಿ ನಡೆದಿತ್ತು. ತುಂಬ ಧನ್ಯವಾದಗಳು ಗುರುಗಳೇ, ಎಲ್ಲವನ್ನು ಅಚ್ಚುಕಟ್ಟಾಗಿ ಮಾಡಿದ್ದೀರಾ. ಯಾರೂ ಇಲ್ಲದ ನನ್ನ ಹಾಗೂ ನನ್ನ ಮಗನಿಗೆ ನೀವೇ ದಾರಿ ತೋರುವ ಗುರುಗಳಾಗಿದ್ದೀರಾ. ನಿಮಗೆಷ್ಟು ಧನ್ಯವಾದ ಹೇಳಿದರೆ ಸಾಲಲ್ಲ ಎಂದು ನೀಲಾಂಬರಿಯವರು ಭಾವುಕರಾಗಿ ಹೇಳಿದರೆ ಅವರ ತಲೆ ಮೇಲೆ ಕೈ ಇಟ್ಟ ಗುರುಗಳು ಮುಗುಳ್ನಗೆ ನಕ್ಕರು. ಇತ್ತೀಚೆಗೆ ಅಳುವುದನ್ನು ರೂಢಿ ಮಾಡಿಕೊಂಡಿದ್ದ ನೀಲಾಂಬರಿ, ನೀನು ಮೊದಲು ಹೇಗಿದ್ದೆ? ನೀನು ಸಿಹಿನಿ, ನೀನು ಯಾವಾಗಲೂ ಗರ್ಜಿಸುತ್ತಲೇ ಇರಬೇಕು. ಈ ರೀತಿ ಕಣ್ಣೀರು ಹಾಕುವುದೇನು ನಿನಗೆ ಅಲ್ಲ. ಕಣ್ಣೀರು ಹಾಕುವುದು ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ನಿನಗೆ ನಿನ್ನದೇ ಆದ ಘನತೆ, ಗೌರವವಿದೆ. ಈ ರೀತಿ ಎಲ್ಲದಕ್ಕೂ ಅಳಬೇಡ. ಒಳ್ಳೆಯ ಸಮಯ ಹತ್ತಿರ ಬಂದಿದೆ, ಇನ್ಯಾಕೆ ಈ ಹಾಳು ಎಲ್ಲ? ನಿಮ್ಮ ಮುಂದಿನ ಜೀವನದ ಭವಿಷ್ಯಕ್ಕೆ ಇವತ್ತಿನೇ ಮುನ್ನುಡಿ. ಆರಾಮವಾಗಿ ಈ ಕ್ಷಣ ಬಂದಿದ್ದನ್ನು ಅನುಭವಿಸಿ ಅಷ್ಟೇ. ಹಾಗೆ ಇವತ್ತು ನೀವು ಸ್ವಲ್ಪ ಧೈರ್ಯದಿಂದ ಇರಬೇಕು ಎಂದು ಹೇಳಿದ ಗುರುಗಳು ಮುಂದೆ ಸಾಗಿದರು. ಇಲ್ಲ, ಇವರಿಗೆ ನೆಟ್ಟಗೆ ಮಾತಾಡೋಕ್ಕೋ ಬರಲ್ವಾ? ಎಲ್ಲವನ್ನು ಕೂಡ ಒಗಟಾಗಿ ಹೇಳಲೇಬೇಕಾ? ಅದನ್ನು ಅರ್ಥ ಮಾಡಿ ಅಷ್ಟರಲ್ಲಿ 25 ವರ್ಷ ಕಳೆದು ಹೋಗಿರುತ್ತೆ. ನಾನು ಯಾಕೆ ಈ ರೀತಿಯ ಮಾತುಗಳನ್ನು ಆಡಬೇಕು? ಟೈಮ್ ವೇಸ್ಟ್, ಜೊತೆಗೆ ಮನಿ ಕೂಡ ವೇಸ್ಟ್ ಅಂತ ಅಗಸ್ತ್ಯ ಹೇಳಿದರೆ ಮಗನ ಕಡೆ ಕೋಪದಿಂದ ನೋಡಿದ ನೀಲಾಂಬರಿಯವರು ಅವನಿಗೆ ಮಾತನಾಡದಂತೆ ತಡೆಯುವರು. ಪುರೋಹಿತರು ಹೋಮವನ್ನು ಶುರು ಮಾಡಿದರು. ಅಗಸ್ತ್ಯನಿಗೆ ಕೂರಲು ಹೇಳಿ ಎಲ್ಲರೂ ಮಂತ್ರಗಳನ್ನು ಹೇಳುತ್ತಾ ಹೋಮಕುಂಡಕ್ಕೆ ಅಗಸ್ತ್ಯನ ಕೈಯಲ್ಲಿ ಪೂಜೆ ಮಾಡಿಸಿದರು. ಅಮ್ಮನ ಮೇಲಿರುವ ಗೌರವಕ್ಕೆ ಪುರೋಹಿತರು ಹೇಳಿದಂತೆ ಮಾಡುತ್ತಾ ಕೂರುವನು. ಯಾರನ್ನು ಒಳಗೆ ಬಿಡುವ ಆಗಿಲ್ಲ. ನಾನೀಗ ಪೂಜೆ ನಡೆಯುವ ಸ್ಥಳಕ್ಕೆ ಹೋಗ್ತೀನಿ, ಸೊ ನೀವೆಲ್ಲ ನಿಮ್ಮ ಕೆಲಸವನ್ನು ಸರಿಯಾಗಿ ನಿರ್ವಹಿಸಿ ಎಂದು ಎಲ್ಲರ ಕಡೆ ನೋಡುತ್ತಾ ಹೇಳಿದ ವಾಸುಕಿ ಅಗಸ್ತ್ಯನ ಹಿಂದೆ ಬಂದು ನಿಂತುಕೊಂಡು ಸುತ್ತಲೂ ಗಮನಿಸಿಕೊಳ್ಳುತ್ತಾ. ಮಹಾಕಾಳಿಗೆ ಅಭಿಷೇಕ ಮಾಡುವ ಅರ್ಚಕರು ತಾಯಿಗೆ ಅಲಂಕಾರ ಮಾಡಿ ನೀಲಾಂಬರಿಯವರು ಕೊಟ್ಟ 9 ಸೀರೆಗಳನ್ನು ದೇವಿಯ ಮುಂದೆ ಇಟ್ಟು ಪೂಜೆ ಮಾಡಲು ಶುರು ಮಾಡಿದರು. ಹೋಮವು ಮುಗಿಯುವ ವೇಳೆಗೆ ಅಗಸ್ತ್ಯನನ್ನು ಎಬ್ಬಿಸಿ ಮಹಾಕಾಳಿಗೆ ಅವನ ಕೈಯಿಂದ ಮಹಾಮಂಗಳಾರತಿ ಮಾಡಿಸುವರು. ನಂತರ ನೀಲಾಂಬರಿಯವರು ಕೂಡ ವೀಲ್ ಚೇರ್ ಮೇಲೆ ಕೂತು ದೇವಿ ಹತ್ತಿರ ಬಂದು ಪೂಜೆ ಮಾಡುವರು. ಪೂಜೆ ಸಮಾಪ್ತಿಯಾಗಿದೆ ಎಂದು ತಿಳಿಯುವುದಕ್ಕೆ ದೇವಿಯು ತನ್ನ ಕೊರಳಿನಿಂದ ಮಾಲೆ ಹಾಗೂ ತ್ರಿಶೂಲವನ್ನು ಬೀಳಿಸುತ್ತಿದ್ದಳು. ಆದರೆ ಈ ಬಾರಿ ಆ ರೀತಿ ಆಗಲೇ ಇಲ್ಲ. ಕ್ಷಣ ಗೊಂದಲಗೊಂಡ ಪುರೋಹಿತರು ಹಾಗೂ ಅರ್ಚಕರು ಮತ್ತೊಮ್ಮೆ ದೇವಿಗೆ ಅರ್ಚನೆ ಮಾಡಿ ದೇವಿಯ ಉತ್ತರಕ್ಕಾಗಿ ಕಾಯಲು ಸತತ 1 ಗಂಟೆ ಆದರೂ ಪ್ರತಿಕ್ರಿಯೆ ಬರಲಿಲ್ಲ. ಕೈಮುಗಿದು ಮಹಾಕಾಳಿಯ ಮೂರ್ತಿಯನ್ನು ನೋಡುತ್ತಿದ್ದ ನೀಲಾಂಬರಿಯವರಿಗೆ ಆತಂಕ ಕ್ಷಣಕ್ಕೂ ಹೆಚ್ಚಾಗುತ್ತಲೇ ಇತ್ತು. ದೇವಿಯಿಂದ ಪ್ರತಿಕ್ರಿಯೆ ಬಾರದೇ ಇದ್ದಾಗ ತಮ್ಮ ಕಣ್ಣೀರನ್ನು ಅರಿಯಲು ಬಿಟ್ಟವರು ಬಿಕ್ಕಳಿಸಿ ಅಳಲು ಶುರು ಮಾಡಿದರೆ ತಾಯಿಯ ಮುಂದೆ ಮಂಡಿಯೂರಿ ಕುಳಿತ ಅಗಸ್ತ್ಯ ಅವರನ್ನು ಸಮಾಧಾನ ಮಾಡುತ್ತಿದ್ದ. ಏನು ಆಗೋಲ್ಲ, ಯಾಕೆ ಅಳ್ತಾ ಇದೆಯಾ ಮಾಮ್? ಇಷ್ಟೆಲ್ಲ ಮಾಡಿದ ಮೇಲೆ ನಿನ್ನ ದೇವಿ ಕಡೆಯಿಂದ ಏನಾದರೂ ಪ್ರತಿಕ್ರಿಯೆ ಬಂದೇ ಬರುತ್ತೆ. ಇಷ್ಟಕ್ಕೆಲ್ಲ ಯಾರಾದರೂ ಅಳ್ತಾರಾ? ನಿಮಗೆ ಸೂಟ್ ಆಗೋಲ್ಲ, ಪ್ಲೀಸ್ ಡೋಂಟ್ ಕ್ರೈ. ನನಗೆ ನೀನು ಅಳುವುದು ಇಷ್ಟ ಆಗೋಲ್ಲ ಮಾಮ್. ನೋಡು, ಈಗ ಮತ್ತೆ ನಿನ್ನ ಗುರುಗಳು ಎಲ್ಲ ಸರಿ ಹೋಯಿತು ಅಂತ ಹೇಳ್ತಾರೆ. ಏನು ಆಗೋಲ್ಲ ಇರು ಅಂತ ಅವರನ್ನು ಸಮಾಧಾನ ಪಡಿಸಿದ ವಾಸುಕಿ ಸಹ ಅಳುತ್ತಿದ್ದ ನೀಲಾಂಬರಿಯವರನ್ನು ಸಮಾಧಾನ ಮಾಡುವರು. ಗುರುಗಳ ಹತ್ತಿರ ಹೋದ ಪುರೋಹಿತರು ದಂಡು ಅವರಿಗೆ ಈ ವಿಷಯವನ್ನು ತಿಳಿಸಲು ಕೂತಿದ್ದಲ್ಲಿ ಕೈ ಮುಗಿದು ಕಣ್ಣು ಮುಚ್ಚಿದ ಗುರುಗಳು ಮುಗುಳ್ನಗೆ ನಗುತ್ತಾ ನೀಲಾಂಬರಿಯವರ ಕಡೆ ನೋಡುವರು. ತಾಯಿ ಕ್ಷಮಿಸಿ, ಹೋಮಕ್ಕೆ ಅವರ ರಕ್ತ ಹಂಚಿಕೊಂಡು ಹುಟ್ಟಿರುವ ಮಗುವಿನ ಕೈಯಲ್ಲಿ ದೇವಿಗೆ ಪೂಜೆ ನಡೆಯಬೇಕು. ಹಾಗಾದರೆ ಮಾತ್ರ ನಿಮ್ಮ ಮಗನ ಪ್ರಾಣ ಉಳಿಸಲಾಗುವುದು ಅಂತ ಹೇಳಿದರು. ಏನು, ರಕ್ತ ಹಂಚಿಕೊಂಡು ಹುಟ್ಟಿರುವ ಮಗುನ? ಇವನಿಗೆ ಮದುವೆನೇ ಮಾಡಿಲ್ಲ, ಏನು ರಕ್ತ ಹಂಚಿಕೊಂಡು ಹುಟ್ಟಿರುವ ಮಗುವಿನ ಕೈಯಲ್ಲಿ ಪೂಜೆ ಹೇಗೆ ಮಾಡಿಸಲು ಸಾಧ್ಯ? ಗುರುಗಳೇ, ಬೇರೆ ಯಾವ ದಾರಿ ಇಲ್ವಾ? ತಾಯಿ ಯಾಕೆ ನಮ್ಮ ಮೇಲೆ ಕೃಪೆ ತೋರುತ್ತಿಲ್ಲ? ನಮ್ಮಿಂದ ಏನಾದರೂ ತಪ್ಪು ನಡೆದಿದೆಯಾ ಎಂದು ಆತಂಕದಲ್ಲೇ ಕೇಳುವರು. ಎಲ್ಲವನ್ನು ನನಗೆ ಪ್ರಶ್ನೆ ಮಾಡಿದರೆ ಹೇಗೆ ತಾಯಿ? ನಿಮ್ಮ ಪಕ್ಕದಲ್ಲೇ ನಿಂತಿದ್ದಾರಲ್ಲ ನಿಮ್ಮ ಪುತ್ರರಲ್ಲಿ ಕೇಳಿ, ಉತ್ತರ ಸಿಗಲು ಸಿಗಬಹುದು. ಇಲ್ಲವಾದರೆ ನಿಮ್ಮೆಲ್ಲ ಗೊಂದಲಗಳಿಗೆ, ಪ್ರಶ್ನೆಗಳಿಗೆ ಉತ್ತರಿಸಲು ಒಬ್ಬಾಕೆ ಬಂದರೂ ಬರಬಹುದು ಎಂದು ಹೇಳಿದಾಗ ಅದೇ ಸಮಯಕ್ಕೆ ದೇವಸ್ಥಾನದ ಒಳಗಡೆ ಎಡಗಾಲಿಟ್ಟು ಸಪ್ತ ಪ್ರವೇಶ ಮಾಡಿದಳು. ಕತೆ ಮುಂದುವರಿಯುತ್ತದೆ.